ಒಂದು ಲೋಕದೃಷ್ಟಿ ಅಂತ ಇರ್ತದೆ. ನನ್ನ ಪ್ರಕಾರ ಎಲ್ಲ ಸಾಹಿತಿಗಳು ಕವಿಗಳು ಅಂದರೆ ಕಣ್ಣಿರುವ ಸಾಹಿತಿಗಳನ್ನೆಲ್ಲ ಕರೆಸಿ ಅಂಧ ಸಾಹಿತಿಗಳು ಹೆಚ್ಚು ಮಾತನಾಡಿ ನೀವೆಲ್ಲ ಕೇಳಿ ನಿಮ್ಮ ಪ್ರತಿಕ್ರಿಯೆ ಹೇಳಿ ಅಂತ ಹೇಳಬೇಕಾಗಿತ್ತು ಈ ಸಮ್ಮೇಳನ. ಅದೇ ಹೆಚ್ಚು ಅರ್ಥಪೂರ್ಣವಾಗಿ ಇರ್ತಿತ್ತು ಅಂತ ನನಗೆ ಅನಿಸ್ತಿದೆ. ಆದರೆ ಕಣ್ಣಿಲ್ಲದವ್ರ ಬಗ್ಗೆ ಕಣ್ಣಿರೋರು ಹೆಚ್ಚೆಚ್ಚು ಮಾತನಾಡ್ತಾ ಇದ್ದೀವಿ. ಅದು ಅಷ್ಟು ಉಪಯೋಗಕ್ಕೇನು ಬರೋದಿಲ್ಲ ಅಂತ ನನಗೆ ಅನಿಸ್ತದೆ. ಆದರೆ ಒಂದು ಸತ್ಯ, ಒಂದು ಲೋಕದೃಷ್ಟಿ ಅಂತ ಇರ್ತದೆ. ನನ್ನ ಪ್ರಕಾರ ಎಲ್ಲ ಸಾಹಿತಿಗಳು ಕವಿಗಳು ಅಂದರೆ ಯಾಕೆಂದರೆ ಅವರು ನೋಡಿದ್ದನ್ನು ಬರೆಯೋದಿಲ್ಲ, ನೋಡಿದ್ದನ್ನು ಮರುಸೃಷ್ಟಿ ಮಾಡಿ ಒಂದು ತನ್ಮಯತೆಗೆ ಒಳಗಾಗಿ ಕಾವ್ಯ ಬರೆಯೋದು, ಕಾದಂಬರಿ ಬರೆಯೋದು ರೂಢಿ. ಆದ್ದರಿಂದ ನೀವು ಕಣ್ಣಿರುವ ಸಾಹಿತಿಗಳಿಗಿಂತಲೂ ಭಿನ್ನವಾಗಿ ಲೋಕವನ್ನು ನೋಡುವ ಲೋಕದೃಷ್ಟಿ ಏನು ಅನ್ನೋದನ್ನು ನಮಗೆ ಪರಿಚಯ ಮಾಡಿಕೊಡುವ ಕೆಲಸವನ್ನು ಮಾಡಬೇಕು. ಅದು ಅಂಧ ಸಾಹಿತ್ಯ ಪರಿಷತ್ತಿನ ಜೀವಾಳ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಂಥ ಕೆಲಸವನ್ನು ನೀವು ಮಾಡೋದಕ್ಕೆ ಸಾಧ್ಯ ಆಗಿ ಅಂಥ ಕೃತಿಗಳು ಹೆಚ್ಚು ಹೆಚ್ಚು ಪ್ರಕಟವಾದರೆ ನಿಮ್ಮ ಅಂಧರ ಸಾಹಿತ್ಯ ಪರಿಷತ್ತಿನ ಶ್ರಮ ಸಾರ್ಥಕವಾಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕವಿ ಮುದಿಗೆರೆ ರಮೇಶ್ ಕುಮಾರ್ ಅವರು ನನಗೆ ಬಹಳ ವರ್ಷಗಳಿಂದ ಪರಿಚಯ. ಅವರನ್ನು ನನಗೆ ಪರಿಚಯ ಮಾಡಿಸಿದವರು ಶಿರಾ ರಂಗನಾಥ್ ಅನ್ನುವ ಇನ್ನೊಬ್ಬ ಹಿರಿಯ ಕವಿ, ಅವರೀಗಿಲ್ಲ. ಅವರು ಮೊದಲ ಪುಸ್ತಕವನ್ನು ತಂದು ಬೆನ್ನುಡಿಯನ್ನು ಬರೀಬೇಕು ಅಂತ ಕೇಳಿದಾಗ ನಾನು ಕುತೂಹಲದಿಂದ ಬರೆದವನು. ಕುತೂಹಲ ಯಾಕಿತ್ತು ಅಂತ ಅಂದರೆ ಅಂಧ ಸ್ನೇಹಿತರು ಹೇಗೆ ಲೋಕವನ್ನು ಕಾಣಬಲ್ಲರು, ಲೋಕವನ್ನು ನೋಡಬಲ್ಲರು ಅಂತ ಅನ್ನೋದು ಕುತೂಹಲದ ಸಂಗತಿ. ನೀವು ಆ ಕುತೂಹಲವನ್ನು ಇನ್ನಷ್ಟು ಹೆಚ್ಚು ಮಾಡಬೇಕು ನಿಮ್ಮ ಕೃತಿಗಳಲ್ಲಿ. ಬೇರೆಯವರು ಬರೆದ ಸಾಹಿತ್ಯವನ್ನು ಓದುವ ಅವಕಾಶ ಮೊದಲಿಗೆ ನಿಮಗೆ ಸಿಗಬೇಕು. ಆಗ ಸಿಗದೆ ಹೋದರೆ ನೀವು ಲೋಕವನ್ನು ನೋಡುವ ದೃಷ್ಟಿಕೋನವನ್ನು ಕಲ್ಪಿಸಿಕೊಳ್ಳುವುದು ಕಷ್ಟದ ಕೆಲಸ ಅಂತ ನನಗೆ ಅನಿಸಿದೆ. ಹೇಗೆ ಅಂತ ಅಂದರೆ ಈಗಾಗಲೇ ಹೇಳಿದಾಗೆ ಬ್ರೈಲ್ನ ಕನ್ನಡದ ಎಲ್ಲ ಕೃತಿಗಳನ್ನು ಸರ್ಕಾರ ಮಾಡುವುದು ಕೂಡ ತುಂಬ ದುಬಾರಿ ಕೆಲಸ. ಆದ್ರಿಂದ ಈಗ ತಂತ್ರಜ್ಞಾನದ ಬಳಕೆಯನ್ನು ಮಾಡಿಕೊಂಡು ಈಗ ಬಂದಿರುವ ಗ್ಯಾಡ್ಜೆಟ್ಗಳಲ್ಲಿ ಎಲ್ಲವನ್ನ ಓದುವ ಅಥವಾ ಕೇಳಿಸಿಕೊಳ್ಳುವ ಅವಕಾಶಗಳು ಈಗಾಗಲೇ ಬಂದಿದೆ. ಅದೇನು ವಿಶೇಷವಾದದ್ದಲ್ಲ. ನೀವು ಕೂತಾಗ, ನಿಂತಾಗ, ಒಂಟಿಯಾಗಿದ್ದಾಗ ಅದನ್ನು ನಿಮ್ಮ ಕಿವಿಯಿಂದ ಎಲ್ಲ ಸಾಹಿತ್ಯ ಕೃತಿಗಳನ್ನು ಕೇಳಿಸಿಕೊಳ್ಳುವ ಅವಕಾಶ ಇರುವ ಹೊಸ ತಂತ್ರಜ್ಞಾನ ಈಗಾಗಲೇ ಲೋಕಪ್ರಸಿದ್ಧವಾಗಿದೆ. ಆ ತಂತ್ರಜ್ಞಾನವನ್ನು ಬಳಸಿಕೊಂಡು ನೀವು ಕನ್ನಡದ ಮುಖ್ಯ ಕೃತಿಗಳನ್ನು ಕೇಳಿಸಿಕೊಳ್ಳುವುದು ಸಾಧ್ಯವಾದರೆ ನೀವು ಬರೆಯುವ ಕೃತಿಗಳಿಗೆ ಒಂದು ಆಕಾರ ಮತ್ತು ಸ್ವರೂಪ ಲಭ್ಯವಾಗ್ತದೆ. ಅದು ಈಗ ಆಗಬೇಕಾಗಿರುವ ಕೆಲಸ. ಸರ್ಕಾರ ಮಾಡಬೇಕಾಗಿರೋದು ಕೂಡ ಅದನ್ನೇ. ಇದಕ್ಕೆ ಬಹಳ ದೊಡ್ಡ ಖರ್ಚು ಬರೋದಿಲ್ಲ. ಆದರೆ ಸರ್ಕಾರ ಈ ಕಡೆಗೆ ಆಲೋಚನೆ ಮಾಡಬೇಕು. ಅದಕ್ಕೆ ನಮ್ಮಂಥವರು ಸರ್ಕಾರದ ಕಿವಿಗೆ ಬೀಳುವಂತೆ ಮಾಡಬೇಕು. ಇಂಥ ಕೆಲಸ ಆಗಬೇಕು ಅಂತ ಹೇಳಿ ಬೀಳುವಂತೆ ಮಾಡಬೇಕು. ದುರ್ದೈವ ಏನು ಅಂತ ಅಂದರೆ ಆ್ಯಕ್ಚುಲಿ ಅಂಧತ್ವದಲ್ಲಿ 80% ಅದನ್ನು ಬಗೆಹರಿಸಬಹುದಾದ ಅಂಧತ್ವ ಇರೋದು ಪ್ರಪಂಚದಲ್ಲಿ. ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ. 80% ಜನರನ್ನ ಮುಕ್ತರನ್ನಾಗಿ ಮಾಡಬಹುದು, ಆದರೆ ಅನೇಕ ಕಾರಣಗಳಿಂದ ಅದು ಸಾಧ್ಯ ಆಗ್ತಾ ಇಲ್ಲ. ಯಥಾ ಪ್ರಕಾರ ಭಾರತದಲ್ಲಿ ಬಹಳ ದೊಡ್ಡ ಸಂಖ್ಯೆಯ ಅಂಧರು ಇದ್ದಾರೆ. ಆದರೆ ಒಂದು ನಿಮ್ಮ ಆಸಕ್ತಿ ಬಹಳ ಮುಖ್ಯವಾದದ್ದು. ಅಂಧರಿಗೆ ಒಂದು ಸಾಹಿತ್ಯ ಪರಿಷತ್ತನ್ನು ಕಟ್ಟಿ ಅವರನ್ನು ಈ ರೀತಿ ಆಲೋಚನೆ ಮಾಡೋದಕ್ಕೆ ದಾರಿ ಮಾಡಿ ಅವರು ಬರವಣಿಗೆ ಮಾಡಬಲ್ಲರು ಅನ್ನುವ ವಿಶ್ವಾಸವನ್ನು ತುಂಬಿ ಆ ಮೂಲಕ ನಾವು ಬೇರೆಯವರಿಗೆ ಕಡಿಮೆ ಇಲ್ಲ ಅನ್ನುವ ಆತ್ಮವಿಶ್ವಾಸವನ್ನು ತುಂಬುವ ಕೆಲಸವನ್ನು ಈ ಪರಿಷತ್ತು ಮಾಡ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಇಷ್ಟೊಂದು ಜನ ನೀವು ಕೂಡಿ ನಾನು ಬರೆಯಬಲ್ಲೆ, ಬರೆದದ್ದನ್ನು ಓದಬಲ್ಲೆ, ಓದಿ ಅರಗಿಸಿಕೊಳ್ಳಬಲ್ಲೆ ಮತ್ತು ನನ್ನ ಕಾಣಿಕೆಯನ್ನು ಇದಕ್ಕೆ ಕೊಡಬಲ್ಲೆ ಅನ್ನುವ ವಿಶ್ವಾಸವನ್ನು ನೀವು ನಮಗೆ ತುಂಬೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಲ್ಲ, ಅದು ಈ ಅಂಧ ಸಾಹಿತ್ಯ ಪರಿಷತ್ತಿನ
ಮುಖ್ಯವಾದ ಕೆಲಸ ಮತ್ತು ಮಾಡಬೇಕಾದ ಕೆಲಸ. ಅದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡುವುದು ಹೇಗೆ ಅಂತ ಅನ್ನೋದು. ನಿಜವಾಗ್ಲೂ ಹೇಳೋದಾದ್ರೆ ಅಂಧರಿಗೆ ತಮ್ಮ ಬದುಕನ್ನು ಕಂಡುಕೊಳ್ಳುವುದೇ ಬಹಳ ದೊಡ್ಡ ಕೆಲಸ. ಬದುಕನ್ನು ರೂಪಿಸಿಕೊಳ್ಳುವುದೇ ದೊಡ್ಡ ಸವಾಲು. ಆ ಸವಾಲಿನ ನಂತರದ ಸವಾಲು ಬರವಣಿಗೆ ಅಥವಾ ಬೇರೆ ಬೇರೆ ಗೀಳು, ಸಂಗೀತ, ವಿವಿಧ ಅನೇಕ ಚಟುವಟಿಕೆಗಳೇನಿವೆ. ಆ ಚಟುವಟಿಕೆಗಳನ್ನು ನಮಗಿಂತಲೂ ಹೆಚ್ಚು ಹಂಚಿಕೊಳ್ಳಬೇಕಾದವರು ನೀವು. ಯಾಕೆ ನೀವು ಹಂಚಿಕೊಳ್ಬೇಕು ಅಂದರೆ, ನಿಮಗೆ ಲೋಕದ ಬೇರೆ ಜ್ಞಾನಗಳು ಲಭ್ಯ ಆಗದೇ ಇರೋದ್ರಿಂದ ಇದನ್ನ ನೀವು ಹಂಚಿಕೊಂಡು ನಿಮ್ಮ ಲೋಕದ ಪೂರ್ಣ ದೃಷ್ಟಿಯನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾದವರು. ಆದ್ದರಿಂದ ಮೊದಲು ಜೀವನ ಕಟ್ಟಿಕೊಳ್ಳುವುದು. ಜೀವನ ಕಟ್ಟಿಕೊಳ್ಳೋದಕ್ಕೆ ಈ ಸಮಾಜ ಸ್ವಲ್ಪವಾದರೂ ಕರುಣೆ, ತಾಳ್ಮೆ, ಸಹನೆ ತೋರ್ಬೇಕು ನಿಮ್ಮ ಬಗ್ಗೆ. ನೀವು ಯಾವಾಗಲೂ ಹೇಳ್ತಿರ್ತೀರಿ, ನಮಗೆ ಕೇವಲ ಸಂತಾಪ ಇದನ್ನ ತೋರಿಸೋದು ಅಗತ್ಯ ಇಲ್ಲ, ನಮ್ಮ ಬಗ್ಗೆ ಸಮಾನ ಭಾವವನ್ನು ತೋರ್ಬೇಕು ಈ ಸಮಾಜ ಅನ್ನೋದು ನಿಮ್ಮ ಬೇಡಿಕೆ ಬಹಳ ದಿನಗಳದ್ದು. ಅದ್ರ ಜೊತೆಗೆ ಸಮಾಜಕ್ಕೂ ಒಂದು ಕರುಣೆ ಇರಬೇಕು. ಈ ರೀತಿ ಯಾವುದೋ ಊನ ಇರ್ತಕ್ಕಂಥವನನ್ನ ನಾನು ಸಮಾನವಾಗಿ ಕಾಣಬೇಕು ಅಂತ ಅನ್ನುವ ದೃಷ್ಟಿ ಇತರೆ ಸಮುದಾಯಕ್ಕೆ ಇರಬೇಕು. 98% ಜನ ಯಾರಿದ್ದಾರೆ ಅವರಿಗೆ ಆ ಕರುಣಾಭಾವ ಇರಬೇಕು. ಅದು ಇಲ್ಲದೆ ಹೋದರೆ ಅದು ಸಮಾಜ ಅಲ್ಲ. ಅದರಿಂದ ನೀವು ನಿರೀಕ್ಷೆ ಮಾಡೋದೇನೋ ಆ ಕರುಣಾಭಾವವನ್ನು, ಅಥವಾ ನಮಗೆ ಕೆಲವು ಹಕ್ಕುಗಳಿವೆ ಅದನ್ನು ಪ್ರತಿಪಾದನೆ ಮಾಡಬೇಕು ಅನ್ನುವ ಭಾವವನ್ನು ನಿಮ್ಮ ಸಾಹಿತ್ಯದ ಮೂಲಕ, ನಿಮ್ಮ ಸಂಗೀತದ ಮೂಲಕ ಹೇಳುವ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಅನೇಕರು ಇಂಥದ್ದಕ್ಕೆ ತುಂಬ ದೊಡ್ಡ ಪ್ರಯತ್ನಗಳನ್ನು ಮಾಡಿದ್ದಾರೆ. ಪಂಚಾಕ್ಷರಿ ಗವಾಯಿಗಳಂಥವರು ಬಹಳ ದೊಡ್ಡ ಕಾಣಿಕೆಯನ್ನು ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅಂದರೂ ಎಲ್ಲ ಅಂಗಾಂಗಗಳಿದ್ದವರಿಗಿಂತಲೂ ಬಹುದೊಡ್ಡ ಸಾಧನೆಯನ್ನು ಮಾಡಿರೋದು ಸಂಗೀತದ ಕ್ಷೇತ್ರದಲ್ಲಿ. ಎಷ್ಟು ದೊಡ್ಡ ಸಾಧನೆ ಅಂದರೆ, ಕಣ್ಣಿದ್ದವರು ನಾಚಿ ನೀರಾಗುವಷ್ಟು ಸುಂದರವಾಗಿ ಮತ್ತು ಶಾಸ್ತ್ರಬದ್ಧವಾಗಿ ಆಡ್ತಕ್ಕಂಥ ಶಕ್ತಿಯನ್ನ ನಮ್ಮ ಅಂಧರು ಕಲ್ತ್ಕೊಂಡಿದ್ದಾರೆ ಮತ್ತು ಆಡ್ತಾ ಇದ್ದಾರೆ ಇವತ್ತು ನಮ್ಮೆಲ್ಲರ ನಡುವೆ. ಆ ರೀತಿಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ತೋರಿಸೋದು ಒಂದು ಕಡೆ ಆದರೆ, ನಮ್ಮ ಬದುಕು ಕಟ್ಟಿಕೊಳ್ಳೋದಕ್ಕೆ, ನಾವು ಸಹಜವಾಗಿ ಬದುಕೋದಕ್ಕೆ, ನಾವು ಎಲ್ಲರಂತೆ ಬದುಕೋದಕ್ಕೆ ಏನೆಲ್ಲ ಮಾಡಬಹುದು ಅನ್ನೋದ್ರ ಕಡೆಗೆ ಹೆಚ್ಚು ಗಮನ ಹರಿಸಬೇಕಾದದ್ದು ನಿಮ್ಮ ಜೀವನದ ಬಹಳ ದೊಡ್ಡ ಹೋರಾಟ. ಅದರ ಜೊತೆಗೆ ಮನುಷ್ಯನಿಗೆ ಒಂದು ಗೀಳು ಬೇಕು, ಒಂದು ಚಟ ಬೇಕು. ಇಲ್ಲದೇ ಇದ್ರೆ ಅವನ ಮನುಷ್ಯ ಆಗೋದಿಲ್ಲ. ಅಂತ ಗೀಳು ಸಾಹಿತ್ಯ, ಸಂಗೀತ ಮತ್ತು ಕಲೆ. ಇದು ನಿಮ್ಮ ಎರಡನೇ ಆದ್ಯತೆಯ ಕ್ಷೇತ್ರ. ಅದರಲ್ಲಿ ನೀವೆಲ್ಲರೂ ಇಷ್ಟೊಂದು ಜನ ಸಾಹಿತ್ಯವನ್ನ ಗೀಳಾಗಿ ಹಚ್ಕೊಂಡು ಅದರ ಮೂಲಕ ನಾನು ತೃಪ್ತಿ ಕಂಡುಕೊಳ್ಬಲ್ಲೆ, ಅದರ ಮೂಲಕ ನಾನು ಆನಂದವನ್ನು ಕಂಡುಕೊಳ್ಬಲ್ಲೆ, ಅದರ ಮೂಲಕ ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬಲ್ಲೆ ಅನ್ನುವ ಭಾವ ನಿಮಗೆ ಬಂದಿದೆಯಲ್ಲ, ಅದು ನೀವು ನಿಮ್ಮನ್ನ ಪೂರ್ಣಗೊಳಿಸಿಕೊಳ್ಳುವ ಒಂದು ಕ್ರಮ. ಅದನ್ನೇ ಕುವೆಂಪು ಪೂರ್ಣ ದೃಷ್ಟಿ ಅಂತ ಹೇಳಿದ್ದು. ಕುವೆಂಪು ಹೇಳೋದು ದೃಷ್ಟಿ ಮತ್ತು ಸೃಷ್ಟಿ. ಸೌಂದರ್ಯ ಅನ್ನೋದು ಕೇವಲ ದೃಷ್ಟಿಯಲ್ಲಿಲ್ಲ ಅಂತ ಹೇಳ್ತಾರೆ. ನೀನು ನೋಡುವ ದೃಷ್ಟಿಯ ಮೂಲಕ ಸೃಷ್ಟಿಸಿಕೊಳ್ಳುವುದಿದೆಯಲ್ಲ, ಅದು ನಿಜವಾದ ಸೌಂದರ್ಯ ಅಂತ ಕುವೆಂಪು ಹೇಳೋದು. ಆದ್ರಿಂದ ನಿಮಗೆ ಆ ಭಾಗ್ಯ ಇದೆ. ನೀವು ನೋಡುವ ದೃಷ್ಟಿ ಇಲ್ಲ ನಿಮಗೆ, ಆದರೆ ನೀವು ಸೃಷ್ಟಿಸಿಕೊಳ್ಳುವ ಸೌಂದರ್ಯ ಇದೆಯಲ್ಲ, ಅದನ್ನು ಹೇಗೆ ಕಂಡುಕೊಳ್ಬೇಕು ಅನ್ನುವ ತವಕದಲ್ಲಿ, ಕುತೂಹಲದಲ್ಲಿ, ಆಸಕ್ತಿಯಲ್ಲಿ ನೀವೆಲ್ಲರೂ ಕೂಡ ಇರ್ತೀರಿ. ಅದು ನಿಮಗೆ ಲಭ್ಯವಾಗಲಿ, ಈ ಕ್ಷೇತ್ರ ಇನ್ನಷ್ಟು ಸಮೃದ್ಧವಾಗಲಿ. ಅದಕ್ಕೆ ಸರ್ಕಾರ ತನ್ನ ಪರಿಮಿತಿಯೊಳಗೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಅಂತ ಅನ್ನೋದನ್ನ ನಮ್ಮಂತ ಎಲ್ಲರೂ ಸೇರಿ ಸರ್ಕಾರದ ಕಣ್ಣು ತೆರೆಸುವ ಕೆಲಸವನ್ನ ಮಾಡಬೇಕು. ಅನೇಕ ದೃಷ್ಟಿಗಳಲ್ಲಿ ಸರ್ಕಾರವು ಅಂಧರ ದಂಡೆ, ಅದು ಅನೇಕ ಕಾರಣಕ್ಕೆ. ಅದರ ಕಣ್ಣು ತೆರೆಸುವ ಕೆಲಸವನ್ನು ಅನೇಕ ಶಸ್ತ್ರಚಿಕಿತ್ಸಕರು ಮಾಡಬೇಕು. ಅದರಲ್ಲಿ ಅದು ನಮ್ಮ ಜವಾಬ್ದಾರಿ ಕೂಡ ಇದೆ. ಆ ಕೆಲಸವನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.